ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಏನು ನಮ್ಮ ಕರ್ನಾಟಕದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಬರ್ತಾ ಇದೆ, 11ನೇ ಇದು ಸೀಸನ್ ಅಂತೆ. ಈ ಕಾರ್ಯಕ್ರಮದ ಬಗ್ಗೆ ಒಂದು 4 ಮಾತುಗಳು ದಯವಿಟ್ಟು ಪೂರ್ತಿ ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ, ನೋಡಿಬಿಟ್ಟು ಸುಮ್ಮನೆ ಕುತ್ಕೋಬೇಡಿ. ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ತುಂಬ ಆಟಗಳು ಇದ್ದಾವೆ. ಒಲಿಂಪಿಕ್ಸ್ ಇದೆ, ಕ್ರಿಕೆಟ್ ಇದೆ, ಹಾಕಿ ಇದೆ, ಇನ್ನು ಕಬಡ್ಡಿ ಇದೆ, ಖೋಖೋಗಳು ಇದ್ದಾವೆ, ತುಂಬ ಆಟಗಳು ಇದ್ದಾವೆ. ಇವತ್ತು ಅವನ್ನೆಲ್ಲ ಮರಿತಾ ಇದ್ದಾರೆ. ಕ್ರಿಕೆಟ್ ಬಿಡಿ, ಕ್ರಿಕೆಟ್ ಆಟ ಆಡ್ತಾರೆ, ಅವನ್ನೆಲ್ಲ ಮರ್ತು ಬಿಡ್ತಾರೆ. ಖೋಖೋ, ಕಬಡ್ಡಿ, ಮತ್ತು ಇನ್ನೇನು ಗೋಲಿ ಆಟ ಆಡೋದು, ಆಮೇಲೆ ಚಿನ್ನಿದಂಡು ಆಟ ಆಡೋದು, ಇನ್ನು ಚಿಪ್ಪುಗಳನ್ನು ತೋಡಿಸಿ ಅಲ್ಲಿ ಒಂದು ಬಟ್ಟೆಯಲ್ಲಿ ಬಾಲ್ ಕಟ್ಕೊಂಡು ಅದರಲ್ಲಿ ಆಟ ಆಡೋದು, ಇದೆಲ್ಲ ಮರೆತು ಇವತ್ತು ಈ ತುಕಲಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾವ ಥರ ಕಿತ್ತಾಡ್ತಾರೆ ಅದನ್ನು ನೋಡಿ 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 ತಮ್ಮ ಮಕ್ಕಳು ಇವತ್ತು ತಮ್ಮ ತಂದೆ ತಾಯಿ ಹತ್ರ ಕಿತ್ತಾಡ್ತಾರೆ. ಆ ರೀತಿ ಕಿತ್ತಾಡಬೇಕು, ಆ ರೀತಿ ಹೊಡೆದಾಡಬೇಕು. ಈ ಕಾರ್ಯಕ್ರಮ ನೋಡಿ ಏನು ಕಲಿಯೋದಿದೆ? ಇವ್ರು ಹೇಳ್ತಾರೆ ಇದು ಒಂದು ದೊಡ್ಡ ಉತ್ತಮವಾದ ವೇದಿಕೆ, ಇದು ಒಂದು ಅದ್ಭುತವಾದ ವೇದಿಕೆ. ಹೌದು, ಆಯಿತು, ಅದ್ಭುತವಾದ ವೇದಿಕೆ. ಆ ವೇದಿಕೆಯಲ್ಲಿ ಏನು ನಡೀತಾ ಇದೆ? ಎಂಥ ಕಾರ್ಯಕ್ರಮ ನಡೀತಾ ಇದೆ? ಅದ್ಭುತವಾದ ವೇದಿಕೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮ ನಡಿಬೇಕಲ್ವಾ? ಜನಗಳಿಗೆ ಒಂದು ಉತ್ತಮವಾದ ಸಂದೇಶ ಹೋಗ್ಬೇಕಲ್ವಾ? ಜನಗಳಿಗೆ ಒಂದು ಉತ್ತಮವಾದ ಕಾರ್ಯಕ್ರಮ ಆಗಬೇಕಲ್ವಾ? ಅದರಿಂದ ನೋಡಿ ಏನಾರ ಕಲಿಬೇಕಲ್ವಾ? ಏನು ಕಲಿತಾರೆ? ಏನು ಕಲಿಬೇಕು? ಏನು ಕಲಿಯೋದಿದೆ ಅದರಲ್ಲಿ? ಮತ್ತೆ ವಾರಕ್ಕೊಂದ್ಸತಿ ಬಂದು ಪಾಪ ಇವರು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅವ್ರ ಕತೆಗಳು ಬೇರೆ ಮಾಡ್ಕೊಂಡು ಕೂತ್ಕೊಂತಾರೆ. ಸುದೀಪ್ ಸಾರ್, ದಯವಿಟ್ಟು ಇಂಥ ಕಾರ್ಯಕ್ರಮ ಬೇಕಾಗಿಲ್ಲ. ಇದರಿಂದ ನಮ್ಮ ದೇಶದ ಮಕ್ಕಳಿಗೆ, ನಮ್ಮ ರಾಜ್ಯದ ಮಕ್ಕಳಿಗೆ ಯಾವುದೇ ರೀತಿ 1% ಎದ್ರದ್ದು ಉಪಯೋಗ ಇಲ್ಲ, ಏನೇನೂ ಪ್ರಯೋಜನ ಇಲ್ಲ. ಇವತ್ತು ಮಕ್ಕಳನ್ನು ದಾರಿ ತಪ್ಪಿಸುವ ಕಾರ್ಯಕ್ರಮ ಅಂದರೆ ಇಂಥ ಕಾರ್ಯಕ್ರಮಗಳು. ಬೇಕಾದಷ್ಟು ನೋಡಿ, ಮುಂಚೆ ಎಲ್ಲ ಈ ಟಿ ವಿಗಳು ಇಲ್ದಾಗೆ ನಾವೆಲ್ಲ ಬೇಕಾದಂಗೆ ಆಟ ಆಡ್ತಾಯಿದ್ವಿ. ಇವಾಗ ಮಕ್ಕಳು ಆ ಥರ ಆಟ ಆಡ್ತಾ ಇಲ್ಲ. ಮತ್ತು ಒಂದು ಶಾಲೆಯಲ್ಲಿ ಈ ಶಾಲೆ ಮಕ್ಕಳು ಕೂಡ ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ನಿನ್ನೆ ಮೇಷ್ಟ್ರುಗಳು ಏನು ಪಾಠ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಿನ್ನೆ ಯಾವ ರೀತಿ ಆಟ ಆಡಿದರು, ಯಾರು ಜಗಳ ಮಾಡಿದರು, ಯಾರು ಹೆಂಗೆ ಹೊಡೆದಾಡಿದರು, ಯಾರು ಹೆಂಗೆ ಕಿತ್ತಾಡಿದರು ಅಂತಂದೇಳಿ ಶಾಲೆಯ ಮಕ್ಕಳು ದಾರಿಲ್ಲೇ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ. ಅಂದರೆ ಓದಿನ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇಲ್ಲ, ಓದಿನ ಬಗ್ಗೆ ಮಾತಾಡ್ತಾ ಇಲ್ಲ, ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೆ ಅಷ್ಟೊಂದು ಫಿಕ್ಸ್ ಆಗಿಬಿಟ್ಟಿದೆ ಕಾರ್ಯಕ್ರಮ. ಅದು ಮಕ್ಕಳಿಗೆ ಅಷ್ಟೊಂದು ಕಾರ್ಯಕ್ರಮ ತಲೆಗೆ ಹೋಗ್ಬಿಟ್ಟಿದೆ. ಹಾಗಾದರೆ ಮುಂದಿನ ಮಕ್ಕಳ ಪರಿಸ್ಥಿತಿ ಏನು? ಮುಂದಿನ ಮಕ್ಕಳು ಓದೋದು ಬಿಟ್ಟು ಇಂಥ ಕಾರ್ಯಕ್ರಮಗಳನ್ನು ನೋಡಿ ಹೊಡೆದಾಡಬೇಕಾ? ಅದನ್ನು ಬಿಗ್ ಬಾಸ್ ನೋಡಿ ಹೊಡೆದಾಡೋದು ಕಲ್ತ್ಕೋಬೇಕಾ? ಬಿಗ್ ಬಾಸ್ ನೋಡಿ ಕಿತ್ತಾಡೋದು ಕಲ್ತ್ಕೋಬೇಕಾ? ನೋಡಿ, ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ IPL ಕ್ರಿಕೆಟ್ ನಡೀತಾ ಇದೆ. ಎಷ್ಟು ಸುಮಾರು ವರ್ಷದಿಂದ ನಡೀತಾ ಇದೆ. ನಮ್ಮ RCB ಅವರು ಇದುವರೆಗೂ ಒಂದು ಸರಿನೂ ಕಪ್ ತಗೊಂಬಂದಿಲ್ಲ. ಈ ಸರಿನೂ ಕೂಡ ತಗೋದಿಲ್ಲ. ಬೇಕಾದ್ರೆ ಬರೆದಿಟ್ಕೊಳ್ಳಿ, ಈ ಸರಿನೂ ಕೂಡ ಕಪ್ ತಗೊಳ್ಳೋದಿಲ್ಲ ಅವರು. ಯಾಕಂದರೆ ಇಷ್ಟು ಸತಿ ಆಡಿದ್ರು ಕೂಡ ಒಂದು ಕಪ್ ತಗೊಂಡಿಲ್ಲ, ಈ ಥರ ಕಿತ್ತಾಡಿಲ್ಲ. ಬಿಗ್ ಬಾಸಲ್ಲಿ ಇವ್ರು ಕಿತ್ತಾಡೋದು ನೋಡಿದರೆ ನಿಜವಾಗ್ಲೂ ಈ ಥರ ಕಿತ್ತಾಡ್ಕೊಂಡು ನಮ್ಮ RCB ಅವರು ಹೊಡೆದಾಡ್ಕೊಂಡು ಈ ಥರ ಆಟ ಆಡಿದರೆ ನಿಜವಾಗ್ಲೂ ಎಲ್ಲ ಕಪ್ಪು ನಮಗೆ ಬಂದಿರೋವು. ಎಲ್ಲ ಕಪ್ಪು ಹಂಗೆ ಕಿತ್ತಾಡ್ತಾ ಇದ್ರಲ್ಲ ರೀ, ಗಜ್ಜಿ ನಾಯಿಗಳು ಅಂತ ಕಡಿಯಾಗಿ ಕಿತ್ತಾಡ್ತಾ ಇದ್ದಾವೆ. ನಾನು ನೋಡಿರಲಿಲ್ಲ, ಈಗ ಮೊನ್ನೆ ಒಂದು 3 ದಿವಸ ನೋಡಬೇಕಂತಾನೆ ನೋಡಿದೆ. ಅಂದರೆ ಬೇರೆಯವ್ರ ಮನೇಲಿ ನೋಡಿದೆ, ನಮ್ಮ ಮನೆಗಂತೂ ಟಿ ವಿನೇ ಇಲ್ಲ. ನಾನು ಟಿ ವಿ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ತಗೊಂಡಿಲ್ಲ ನಾನು. ಯಾಕಂದರೆ ಈ ಕಾರ್ಯಕ್ರಮ ನೋಡಿ ಅಷ್ಟು ಮಕ್ಕಳು ಫಿಕ್ಸ್ ಆಗಿದ್ದಾವೆ. ಇವರು ಒಳ್ಳೆ ಗಜ್ಜಿ ನಾಯಿಗಳಿಗಿಂತ ಕಡಿಯಾಗಿ ಕಿತ್ತಾಡ್ತಾ ಇದ್ದಾರೆ. ಆಮೇಲೆ ಆಸ್ಪತ್ರೆಯಲ್ಲಿ ಕೂಡ ಹಂಗೆ ಇವ್ರು ಇರ್ತಾರಲ್ಲಪ್ಪ ಹುಚ್ಚರು, ಅದ್ರಿಗಿಂತ ಭಯಾನಕ ಹುಚ್ಚರು ಇವರು. ಪಾಪ ಆಸ್ಪತ್ರೆಯಲ್ಲಿರೋರು ಬೆಸ್ಟ್ ಅನಿಸುತ್ತೆ. ಸುಮ್ಮನೆ ಕೂತ್ಕೊಂತಾರೆ. LKG ಮಕ್ಕಳಿಗಿಂತ ಕಡಿ ಇವರು ಅಲ್ಲಿ ಹೋಗಿರೋರು. LKG ಮಕ್ಕಳಿಗಿಂತ ಕಡಿ ಇವರೆಲ್ಲ ಹೋಗಿರೋರು ಅಲ್ಲಿಗೆ. ಅಷ್ಟೊಂದು ಒಳ್ಳೆ ಕೊಪ್ಪಿ ಮುಂಡತ್ತ ಥರ ಕಿತ್ತಾಡ್ತಾ ಇದ್ದಾವೆ. ಇವು ಏನು ವಿದ್ಯಾವಂತರ, ಇವರು ಅವಿದ್ಯಾವಂತರಿಗಿಂತ ಕಡಿ ಇವರು. ನಮ್ಮ ಕುರಿದನ ಮೇಸರು ಎಷ್ಟೋ ಬೆಸ್ಟು ಇವ್ರ ಮುಂದೆ, ನಾವೇ ಎಷ್ಟೋ ಬೆಸ್ಟ್ ಇವ್ರ ಮುಂದೆ. ಆ ಥರ ಕಿತ್ತಾಡ್ತಾರಲ್ರಿ. ಈ ಕಾರ್ಯಕ್ರಮದಿಂದ ಏನ್ರಿ ಪ್ರಯೋಜನ ಇದೆ? ಇದರಿಂದ ಏನ್ರಿ ಉಪಯೋಗ ಇದೆ ಜನಗಳಿಗೆ? ಇದರಿಂದ ಏನ್ರಿ ಉಪಯೋಗ ಇರೋದು ಯಾರಿಗೆ ಗೊತ್ತಾ? ಸುದೀಪ್ ಸಾರಿಗೆ ಉಪಯೋಗ ಇದೆ, ಮತ್ತು ಅಲ್ಲಿರ್ತಕ್ಕಂಥ ಏನು ಜನಗಳು ಇದ್ದಾರಲ್ಲ ಇವಾಗ ಅವ್ರಿಗೆ ಉಪಯೋಗ ಇದೆ. ಯಾಕಂದರೆ ದುಡ್ಡು ಬರ್ತಾ ಇದೆ, ಎಲ್ಲರಿಗೂ ದುಡ್ಡು ಬರ್ತಾ ಇದೆ. ಆ ದುಡ್ಡಿಗೋಸ್ಕರ ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂದರೆ, ಇವರು ಕಲಾವಿದರು ಯಾವ ರೀತಿ ನಾಟಕ ಆಡೋಕ್ಕೂ ರೆಡಿ ಇರ್ತಾರೆ. ಯಾಕಂದರೆ ಅವರು ಮೈ ಬಗ್ಗಿಸಿ ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೆಲಸ ಮಾಡೋಕ್ಕಾಗದೇ ಇರೋರು ದುಡ್ಡಿಗೋಸ್ಕರ ಈ ಥರ ನಾಟಕ ಮಾಡೋದು, ಬಣ್ಣ ಹಚ್ಕೊಂಡು ಕಿತ್ತಾಡೋದು, ಈ ಥರ ಮಾಡ್ತಾಯಿದ್ರು ಅಷ್ಟೇ. ಇದರಿಂದ ಸಮಾಜಕ್ಕೆ ಆಗಿರ್ಬೋದು, ಮುಂದಿನ ಮಕ್ಕಳ ಪೀಳಿಗೆಗೆ ಆಗಿರ್ಬೋದು ಯಾವುದೇ 1% ಲಾಭ ಇಲ್ಲ. ಇವತ್ತು ಶಾಲೆಯಲ್ಲಿ ಏನು ಓದಿದ್ದೀವಿ ಮಾತಾಡೋದು ಬಿಟ್ಬಿಟ್ಟು ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿನ್ನೆ ಅವ್ನು ಹೆಂಗೆ ಕಿತ್ತಾಡ್ದ, ಇವ್ನು ಹೆಂಗೆ ಕಿತ್ತಾಡ್ದ, ಅವಳು ಸಪೋರ್ಟ್ ಮಾಡ್ದ, ಇವಳು ಸಪೋರ್ಟ್ ಮಾಡ್ದ, ಈ ಥರ ಶಾಲೆಯ ಮಕ್ಕಳು ಮಾತಾಡ್ತಾ ಇದ್ದಾರೆ. ಸುದೀಪ್ ಸರ್ ಒಂದು ಕಾರ್ಯಕ್ರಮ ನಡೆಸಿದರೆ ಅದು ಒಂದು ಸಮಾಜಕ್ಕೆ ಒಂದು ಭಾಳ ಉತ್ತಮವಾದ ಅತ್ಯದ್ಭುತವಾದ ಒಂದು ಸಂದೇಶ ಹೋಗಬೇಕು. ಅದನ್ನು ನಾವು ಈ ಭೂಮಿ ಮೇಲೆ ಇಲ್ಲದೇ ಇದ್ರೂ ಕೂಡ ಆ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಜನಗಳು. ಅಂಥ ಕಾರ್ಯಕ್ರಮನ ಜನಗಳಿಗೆ ಕೊಡಬೇಕು, ಅಂಥ ಕಾರ್ಯಕ್ರಮನ ಇವತ್ತಿನ ಮಕ್ಕಳಿಗೆ ತಲುಪಿಸಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಭಾರತ ದೇಶದಲ್ಲಿ ವಿದ್ಯೆ ಇದ್ದರೂ ಕೂಡ, ಬುದ್ಧಿ ಇದ್ದರೂ ಕೂಡ ಇವತ್ತು ಬುದ್ಧಿ ಇಲ್ಲದೆ ಇರೋ ಥರ ಮತ್ತು ವಿದ್ಯೆ ಇಲ್ಲದ ಥರ ಅವಿವೇಕಿಗಳು ಥರ ಇವತ್ತು ಆಡ್ತಾ ಇದ್ದಾರೆ. ಈ ಟಿ ವಿ ಕಾರ್ಯಕ್ರಮಗಳು ಬಂದ ಮೇಲೆ ನಮ್ಮ ಮೂಲ ಆಟಗಳನ್ನು
ತಗೊಂಡೋಗಿ ಮೂಲಿಗೆ ಹಾಕಿದ್ದಾರೆ. ಮೂಲ ಆಟಗಳನ್ನು ತಗೊಂಡೋಗಿ ಮೂಲಿಗೆ ಹಾಕಿ ಕೂತ್ಕೊಂಡವ್ರೆ. ಅದರಿಂದ ಇವತ್ತಿನ ಮಕ್ಕಳು ಆರೋಗ್ಯ ಅಂತೂ ಒಂಚೂರು ಚೆನ್ನಾಗಿರಲ್ಲವು. ಏನು ಬಿದ್ದು ಎದಳಕ್ಕಾಗಲ್ಲವು. ಯಾವ ಹೋಗಿ ಇನ್ನೊಬ್ಬರು ಕೈ ಹಿಡಿದು ಎತ್ತರೇ ಎದಳದವು. ಅಂಥ ಊಟಗಳು ಇದ್ದಾವೆ, ಅಂಥ ಆಟಗಳು ಇದ್ದಾವೆ. ನಾವೆಲ್ಲ ಮಣ್ಣಲ್ಲಿ ಬಿದ್ದು ಆಟ ಆಡ್ಕೊಂಡು ಬೆಳೆದಿರೋ ಮಕ್ಕಳು ನಾವೆಲ್ಲ. ಅದಕ್ಕೋಸ್ಕರ ಅಲ್ಪ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿರ್ತೀವಿ ನಾವು. ಏನು ಭಯಂಕರ ಚೆನ್ನಾಗಿದ್ದೀವಿ. ದುಡ್ಡಲ್ಲಿ ಕೋಟ್ಯಾಧಿಪತಿಗಳಲ್ಲೆಲ್ಲ ಆರೋಗ್ಯದಲ್ಲಿ ಚೆನ್ನಾಗಿದ್ದೀವಿ, ಜೀವನದಲ್ಲಿ ಚೆನ್ನಾಗಿದ್ದೀವಿ. 3 ಹೊತ್ತು ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಸಂಬಳ ಕೊಡ್ತಾರೆ, ಆರಾಮಾಗಿ ಜೀವನ ಮಾಡ್ತಾಯಿದ್ದೀವಿ. ನಾವು ಹೆಂಗೆ ಮಾಡ್ಕೊಂಬಂದಿದ್ದು ಅದನ್ನು ನಮ್ಮ ಮಕ್ಳಿಗೂ ಕೂಡ ಹೇಳ್ಕೊಡ್ತಾ ಇದ್ದೀವಿ. ಆದರೆ ಇವತ್ತಿನ ಮಕ್ಕಳಿಗೆ ತಂದೆ ತಾಯಿಗಳು ತುಂಬ ಹೆದರ್ಕೊಂತಾರೆ. ಯಾಕಂದ್ರೆ ಬೈದರೆ ಅವು ಎಲ್ಲರೂ ಓಡೋಗ್ಬಿಡ್ತವೆ, ಇಲ್ಲ ಸತ್ತೋಗ್ಬಿಡ್ತವೆ. ಈ ಮಟ್ಟಕ್ಕೆ ತಮ್ಮ ಮಕ್ಕಳನ್ನ ಚಿನ್ನು ಬಂಗಾರು ಅಂತಂದೇಳಿ ಮುದ್ದು ಮಾಡಿ ಬೆಳೆಸಿ ಇವತ್ತು ನಮ್ಮ ಕೈಯಲ್ಲಿ, ನಮ್ಮ ಕಂಟ್ರೋಲಲ್ಲಿಲ್ಲ ಮಕ್ಕಳು. ತಂದೆ ತಾಯಿ ಕಂಟ್ರೋಲಲ್ಲಿಲ್ಲ ಮಕ್ಕಳ ಕಂಟ್ರೋಲಲ್ಲಿ ತಂದೆ ತಾಯಿಗಳು ಬದುಕ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮಗ ಚೆನ್ನಾಗಿ ಓದಬೇಕು, ನನ್ನ ಮಗಳು ಚೆನ್ನಾಗಿ ಓದಬೇಕು, ನಾವು ಕಷ್ಟ ಬಿದ್ದಂಗೆ ಅವ್ರು ಕಷ್ಟ ಬೀಳಬಾರ್ದು. ಮತ್ತು ಇನ್ನೇನಕ್ಕೆ ನೀವು ಕಷ್ಟ ಬೀಳ್ತಾ ಇದ್ದೀರಾ? ಅವ್ರಿಗೋಸ್ಕರ ತಾನೇ ಕಷ್ಟ ಬೀಳ್ತಿರೋದು. ಯಾಕೆ ನೀವು ಕಷ್ಟ ಬೀಳ್ತಾಯಿದ್ರೆ ನೀವು ನೀವು ತಿನ್ಕೊಳ್ಳಿ. ಮಕ್ಳಿಗೆ ಯಾಕೆ ಮತ್ತೆ ಶಾಲೆಗೆ ಕಳಿಸ್ತೀರಿ? ಮನೆಗೆ ಇಟ್ಕೊಳ್ಳಿ. ಮತ್ತೆ ಕಷ್ಟ ಬೀಳ್ಬಾರ್ದು ಅಂದರೆ ಶಾಲೆಗೆ ಕಳಿಸ್ಬಾರ್ದು, ಮನೆಗೆ ಇಟ್ಕೊಳ್ಳಿ ಮಕ್ಕಳನ್ನ. ಅಯ್ಯೋ ನಾವು ಕಷ್ಟ ಬಿದ್ದಿದ್ದೀವಿ, ನಾವು ಓದಿಲ್ಲ ಅಂತಂದೇಳಿ ಆ ಫೀಸ್ ಕಟ್ಟಿ ಆ ಫೀಸ್ಗೂ ಬೆಲೆ ಇಲ್ದಂಗೆ ಇವತ್ತು ಆ ಥರ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ. ನೀವು ಕಟ್ಟಿರ್ತಕ್ಕಂಥ ಫೀಸ್ಗಾದ್ರೂ ನೀವು ಕಷ್ಟ ಬಿದ್ದು ದುಡಿದು ಕಟ್ಟಿರ್ತೀರ. ಇವೇನು ಎಲ್ಲೆಲ್ಲೋ ಯಾರ್ಯಾರೋ ದಾನ ಧರ್ಮ ಮಾಡಿರೋ ದುಡ್ಡೆಲ್ಲ ನೀವು ಫೀಸ್ ಕಟ್ಟಿರೋದು. ಕಷ್ಟ ಬಿದ್ದು ದುಡಿದು ನಿಮ್ಮ ಸಂಬಳನ ಕಟ್ಟಿರ್ತೀರಿ. ಆ ದುಡ್ಡಿಗೆ ಬೆಲೆ ಇದೆ, ಆ ದುಡ್ಡಿಗೆ ಒಂದು ಗೌರವ ಇದೆ. ಗೌರವವಾಗಿ ಸಂಪಾದನೆ ಮಾಡಿರ್ತೀರ, ಅದಕ್ಕೊಂದು ಗೌರವ ಇರಲಿ. ಏನಪ್ಪ ಇವನು ತಿಕ್ಕಲನ ಮಗ ಮಾತಾಡ್ತಾ ಅನ್ಕೋಬೋದು, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರನ್ನೂ ನಾವು ಮೆಚ್ಚಿಸೋಕ್ಕಾಗಲ್ಲ. ಎಷ್ಟೋ ಜನ ಇವತ್ತು ನಮ್ಮ ದೇಶದ ಮಹಾತ್ಮ ಗಾಂಧೀಜಿನೂ ಒಪ್ಕೊಂಡಿಲ್ಲ, ಅಂಬೇಡ್ಕರ್ ಅವ್ರನ್ನೂ ಒಪ್ಕೊಂಡಿಲ್ಲ, ಬಸವಣ್ಣವ್ರನ್ನೂ ಒಪ್ಕೊಂಡಿಲ್ಲ, ಪ್ರಧಾನಮಂತ್ರಿಗಳೂ ಒಪ್ಕೊಂಡಿಲ್ಲ, ಮುಖ್ಯಮಂತ್ರಿನೂ ಒಪ್ಕೊಂಡಿಲ್ಲ. ಇನ್ನು ನಮ್ಮನ್ನು ಒಪ್ಕೊಂತಾರ? ನಾವು ಒಪ್ಕೊಂಡ್ರಪ್ಪ ಅಂತಂದೇಳಿ ಅವ್ರ ಕಾಲು ಕೈ ಹಿಡ್ಕೊಳಕ್ಕಾಗುತ್ತಾ? ಆಗಲ್ಲ. ಆದರೆ ನಮ್ಮ ತಲೆಯಲ್ಲಿ ಏನು ಒಳ್ಳೆ ವಿಚಾರಗಳಿದ್ದಾವೆ ಅದನ್ನು ಜನಗಳಿಗೆ ತಿಳಿಸ್ಕೊಡ್ಬೇಕಷ್ಟೇ. ಅದು ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ನೀವೇನಾರು ಮಾತಾಡ್ಕೊಳ್ಳಿ, ಏನಾರು ಅನ್ಕೊಳ್ಳಿ. ಆದರೆ ಈ ತುಕಾಲಿ ಬಿಗ್ ಬಾಸ್ ಕಾರ್ಯಕ್ರಮದಿಂದ ಏನೇನೂ ಪ್ರಯೋಜನ ಇಲ್ಲ. ಅವ್ರಿಗೆ ಏನೋ ಹೇಳ್ತಾರೆ ಹುಚ್ಚರಿಗೆ. ಹೌದು, ಒಂದು ಸರಿ ವಿಜಯಲಕ್ಷ್ಮಿ ಮೇಡಮ್ ಹೇಳಿದರು, ಸಾಕತ್ತಾಗಿ ಮಾತಾಡಿದರು ಮಾತ್ರ ವಿಜಯಲಕ್ಷ್ಮಿ ಮೇಡಮ್ ಅವರು. ಅಂಥ ಇವರು ಅವಿವೇಕಿಗಳು, ಅಜ್ಞಾನಿಗಳು ಆ ನಡೆಸ್ತಾ ಇರೋ ಕಾರ್ಯಕ್ರಮ ನಿಜವಾಗ್ಲೂ ಆ ಪುಣ್ಯಾತ್ಮ ದುಡ್ಡಿಗೋಸ್ಕರ ಈ ಥರ ಜನಗಳನ್ನ ಒಳಗಡೆ ಕಿತ್ತಾಡಕ್ಕೆ ಬಿಟ್ಟು ನೀವು ದುಡ್ಡು ತಗೊಂತಲ್ಲಯ್ಯ. ಇಂಥ ಕಾರ್ಯಕ್ರಮ ಮಾಡಬೇಕೇ ನಮ್ಮ ದೇಶದಲ್ಲಿ? ಈ ಥರ ಕಾರ್ಯಕ್ರಮಗಳು ಬೇರೆ ದೇಶದಲ್ಲಿ ನೋಡಿಲ್ಲ ಕಣಯ್ಯ ನಾವು. ಈ ಥರ ಬಿಟ್ಟು ಅವ್ರವ್ರನ್ನ ಕಚ್ಚಾಡಕ್ಕೆ ಬಿಟ್ಟು ಈ ಥರ ದುಡ್ಡು ಮಾಡ್ಬೇಕಾ ನೀನು? ಎಲ್ಲರ ಒಂದು 4 ಎಕರೆ ಹೊಲ ತಗೊಂಡು ಏನಾರ ಗದ್ದೆ ಬೆಳ್ಕೊಂಡು ಜೀವನ ಮಾಡಯ್ಯ. ಇಂಥ ಕಾರ್ಯಕ್ರಮ ಮಾಡಿ ಇಂಥದ್ದು ಅವೆಲ್ಲ ಒದಾಡೋದು, ಕಿತ್ತಾಡೋದು. ವರ್ಲ್ಡ್ ಕಪ್ ನಮ್ಮ ದೇಶಕ್ಕೆ ಎಷ್ಟು ವರ್ಲ್ಡ್ ಕಪ್ ಆಡವೆ, ಆದರೆ ಇದುವರೆಗೂ ಬಂದಿರೋದೇ 3 ವರ್ಲ್ಡ್ ಕಪ್ಪು. ಈ ಥರ ಕಿತ್ತಾಡ್ಕೊಂಡು ವರ್ಲ್ಡ್ ಕಪ್ ಆಡಿದರೆ ನಿಜವಾಗ್ಲೂ 2 ವರ್ಲ್ಡ್ ಕಪ್ಪು ನಮ್ಮ ದೇಶಕ್ಕೆ ಆಗಿರೋದು. ಈ ಥರ ಕಿತ್ತಾಡ್ಕೊಂಡು ಒಲಿಂಪಿಕ್ಸ್ ಏನಾರು ಆಡಿದರೆ ಎಲ್ಲ ಗೋಲ್ಡ್ ಪದಕನ ನಮ್ಮ ದೇಶಕ್ಕೆ ಬರ್ತಿದ್ದೀವಿ ಅನಿಸುತ್ತೆ. ಆದರೆ ಈ ಕೊಪ್ಪಿ ಮುಂಡೆ ತಾವು ನಾವು ಎಲ್ಲಿದ್ದೀವಿ, ನಾವೇನು ಮಾಡ್ತಾಯಿದ್ದೀವಿ, ಜನಗಳಿಗೆ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು, ಜನಗಳಿಗೆ ಯಾವ ರೀತಿ ಮನೋರಂಜನೆ ಕೊಡಬೇಕು ಅಂತಂದೇಳಿ ಯಾವಕ್ಕೂ ಗೊತ್ತಿಲ್ಲ. ಹುಚ್ಚರು ತಡ ಒಳ್ಳೆ ಹುಚ್ಚರಿಗಿಂತ ಕಡಿಯಾಗಿ ಇವರು ಒಳಗಡೆ ಕಚ್ಚಾಡ್ತಾ ಇದ್ದಾವೆ. ಇವ್ರ ಮಕ್ಕಕ್ಕಿಷ್ಟು ಬೆಂಕಿ ಹಾಕ. 1 ವಾರ ಬಿಗ್ ಬಾಸ್ ಒಳಗಡೆ ಕಳಿಸಿ ನನ್ನನ್ನು. ಆದರೆ ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ. ಆದರೆ 1 ರೂಪಾಯಿ ದುಡ್ಡು ಕೂಡ ಕೊಡಬೇಡಿ ನೀವು. ಯಾವ ರೀತಿ ಮನೋರಂಜನೆ ಕೊಡಬೇಕು ಜನಗಳಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಅಂತಂದೇಳಿ ಅದ್ಭುತವಾದ ವೇದಿಕೆಯಲ್ಲಿ ಅದ್ಭುತವಾದ ವಿಚಾರನ, ಅದ್ಭುತವಾದ ಮನೋರಂಜನೆ ಕೊಟ್ಟು ಬರುವ ಕಾರ್ಯಕ್ರಮ ಅದು. ಈ ಥರ ನಾಯಿಗಳ ಥರ ಕಚ್ಚಾಡೋದಲ್ಲ, ಹುಚ್ಚರಿಗಿಂತ ಕಡಿಯಾಗಿ ಕಚ್ಚಾಡೋದಲ್ಲ. ವಿಧಾನಸೌಧದಲ್ಲಿ ನಮ್ಮ ಶಾಸಕರುಗಳು ಕೂಡ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಈ ಥರ ಕಿತ್ತಾಡಲ್ಲ. ಮತ್ತು ಅಸೆಂಬ್ಲಿ ಇದು ಲೋಕಸಭಾ ಅಧಿವೇಶನ ನಡೆಯುತ್ತಲ್ಲ, ಅಲ್ಲೂ ಕೂಡ ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ MP ಗಳು MLA ಕೂಡ ಈ ಥರ ಕಿತ್ತಾಡೋದಿಲ್ಲ. ನಮ್ಮ ಊರಿಗೆ ಈ ಥರ ದುಡ್ಡು ಬೇಕು, ನಮ್ಮ ಊರಿಗೆ ಈ ಥರ ರಸ್ತೆ ಮಾಡಬೇಕು, ನಮ್ಮ ಊರಿಗೆ ಈ ಥರ ಕರೆಂಟ್ ಬೇಕು, ನಮ್ಮ ಊರಿಗೆ ಈ ಥರ ಆಸ್ಪತ್ರೆ ಬೇಕು, ಬಸ್ ಸ್ಟ್ಯಾಂಡ್ ಬೇಕು, ಹೊಸ ಬಸ್ ಬೇಕು ಅಂತಂದೇಳಿ ಯಾವ ಶಾಸಕನೂ ಈ ಥರ ಕಿತ್ತಾಡಲ್ಲ. ಅವ್ರು ದುಡ್ಡು ಮಾಡಬೇಕು, 40% ಕಮಿಷನ್ ಬೇಕು, ಅಷ್ಟು ಬಂದರೂ ಮಾತ್ರ ಅವ್ರು ಚೆನ್ನಾಗಿರ್ತಾರೆ. ಈ ಥರ ಕಿತ್ತಾಡಿದ್ರೆ, ಈ ಥರ ಬಿಗ್ ಬಾಸಲ್ಲಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಊರು ಉದ್ಧಾರ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮ ಅಲ್ವಾ, ನಿಮಗೆಲ್ಲ ನೋಡೋರಿಗೆಲ್ಲ ಒಳ್ಳೆ ಕಾರ್ಯಕ್ರಮ ಅಲ್ವಾ, ಅದು ಭಾಳ ಅದ್ಭುತವಾದ ಕಾರ್ಯಕ್ರಮ ಅಲ್ವಾ. ಅದರಿಂದ ಆ ಥರ ಕಿತ್ತಾಡಿದರೆ, ಆ ಥರ ಹೊಡೆದಾಡಿದರೆ, ಆ ಥರ ಬಡ್ದಾಡಿದರೆ ನಿಜವಾಗ್ಲೂ ನಮ್ಮ ದೇಶ ಉದ್ಧಾರ ಆಗ್ಬೋದು ಅನಿಸುತ್ತೆ, ತುಂಬ ಬೆಳಿಬೋದು ಅನಿಸುತ್ತೆ, ತುಂಬ ಮುಂದಿನ ಮಕ್ಕಳಿಗೆ ಭಾಳ ಅದ್ಭುತವಾದ ವೇದಿಕೆ ಅನಿಸುತ್ತೆ. ನಿಜವಾಗ್ಲೂ ಆ ಥರ ವಿಧಾನಸೌಧಲ್ಲೂ ಕಿತ್ತಾಡಿ, ಲೋಕಸಭಾ ಅಸೆಂಬ್ಲಿಲೂ ಕಿತ್ತಾಡಿ ನಮ್ಮ ರಾಜ್ಯನ, ನಮ್ಮ ದೇಶನ ಉಳಿಸಿ ಅಂತಂದೇಳಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಸುದೀಪ್ ಸರ್, ಇಂಥ ಕಾರ್ಯಕ್ರಮ ಬೇಕಾಗಿಲ್ಲ. ನೀವು ವರ್ಷಕ್ಕೆ ಒಂದು ಪಿಕ್ಚರ್ ಮಾಡಿ, ಅದು 3 ದಿನ ಹೊಡೆದ್ರೂ ಪರವಾಗಿಲ್ಲ, 1 ವಾರ ಹೊಡೆದ್ರೂ ಪರವಾಗಿಲ್ಲ. ಜನಗಳಲ್ಲಿ ಮನಸ್ಸಲ್ಲಿ ಒಂದಿರುತ್ತೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿದೆ ಸಿನಿಮಾ ಅಂತಂದೇಳಿ ಜನಗಳು ನೋಡ್ತಾರೆ. ದಯವಿಟ್ಟು ಇಂಥ ಕಿತ್ತೋಗಿರೋ ಕಾರ್ಯಕ್ರಮ ಬೇಡ ಅಂತಂದೇಳಿ ನಾನು ಸುದೀಪ್ ಸಾರ್ಗೆ ಕೇಳ್ಕೊತಾ ಇದ್ದೀನಿ. ನೀವು ಅದರಲ್ಲಿ ಬರೀ ನಿರೂಪಣೆ ಮಾಡ್ತಾ ಇರ್ಬೋದು, ಆದರೆ ಆ ನಡೆಸ್ಕೊಡ್ತಾನಲ್ಲ ಪುಣ್ಯಾತ್ಮ, ಆ ಕಲರ್ಸ್ ಕನ್ನಡದ ಯಾರು ಓನರು ಅವ ಏನಿಗೆ ಹೇಳ್ತಾ ಇದ್ದೀನಿ,
ಇಂಥ ಕೆಲಸ ಮಾಡಬೇಡಯ್ಯ, ಎಲ್ಲರೂ ಒಂದು 10 ಎಕರೆ ತಗೊಂಡು ಯಾರ್ದಾರ ಹೊಲ ತಗೊಂಡು ಹೋಗಿ ಬೋರ್ಗಿರ್ ಹಾಕಿ ಗದ್ದೆಗಿದ್ದೆ ಮಾಡಿ ಅಲ್ಲಿ ಹೋಗಿ ನೀನು ಬಿಗ್ ಬಾಸ್ ಮಾಡಯ್ಯ, ನೋಡೋಣ ಅವ್ರಿಗೆ ಕೆಲಸ ಕೊಡಯ್ಯ. ಅಲ್ಲಿ ಈ ಥರ ಈ 10 ಎಕರೆ ಜಮೀನಲ್ಲಿ ಕೆಲಸ ಕೊಟ್ಟು ಈ ಕಾರ್ಯಕ್ರಮ ಮಾಡೋ ನೋಡೋಣ. ಈ ಒಂದು ಮನೇಲಿ ಕೂರಿಸಿ ಕಚ್ಚಡಂಗೆ ಮಾಡಿ ಅಲ್ಲಿ ಏನೇನು ಪ್ರಯೋಜನ ಇಲ್ಲ ರೀ. ಇಂಥ ಕಾರ್ಯಕ್ರಮ ಮಾಡಿ ನೀವು ದುಡ್ಡು ಮಾಡ್ಬೇಕೇನ್ರಿ ನೀವೆಲ್ಲ. ಅದಕ್ಕೆ ನಮ್ಮ ದೇಶ ಹಿಂಗಿರೋದು. ನಿಮ್ಮ ಮಕ್ಕ ಮುಚ್ಚೋ ಇಂಥ ಕಾರ್ಯಕ್ರಮ ನಿಲ್ಲಿಸಿ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.